ಯಾಕೆ ಯಾರಿಗೂ ಈಗ ಸರ್ಕಾರದ ಪೊಲೀಸರಿಗೆ ಇಲ್ಲದೆ ಇರುವಂಥ ಭದ್ರತೆ ಜವಾಬ್ದಾರಿ ನಿಮ್ಗೆ ಯಾಕೆ ಬಂತು? ಕಚೇರಿ ಕಮಾನ್ ಅಂತ ಅಲ್ಲಿ ಇದು ಬೀಚ್ ಆಗಿತ್ತು. ನೀರು ಮಣ್ಕಾಲು ಮಟ್ಟ ನೀರು ಸಿಗೋದು, ಬೈಕ್ ಸಿಗೋವು, ಸ್ಕೂಲ್ ಹೋಗೋ ಮಕ್ಕಳು ಸ್ಕೂಲ್ ಜಾಸ್ತಿ ಆಗೋದು, ಆಮೇಲೆ ಕೆಲಸಕ್ಕೆ ಹೋಗೋರು ಬೈಕ್ನಾಗ ಬಗೆದು ಗಾಡಿ ಮಾಡೋದು, ಟಿಪ್ಪರ್ ಗಾಡಿ, ಪೆಟ್ರೋಲ್ ಗಾಡಿ, ಆಮೇಲೆ ಸ್ಕೂಲ್ ಬಸ್ಸು, ಮಕ್ಕಳು ಕರ್ಕೊಂಡು ಹೋಗಕ್ಕೆ 2-3 ಮಂದಿ ಅವ್ರು ಹೋಗ್ತಿರ್ತಾರೆ. ಇವೆಲ್ಲ ಸಮಸ್ಯೆಗಳು ನೀರಾಗಿ ಎಮರ್ಜೆನ್ಸಿ ಕಳ್ಸೋದು ಮಾಡೋದು, ಹೀಗಾಗಿ ಅವ್ರು ನೋಡಿ ನಿಂತಾರೆ ಭಾಳ ಮಂದಿಗೆ ತೊಂದರೆ ಆಗುತ್ತೆ. ಇಲ್ಲೊಂದು 4ರಿಂದ 5 ಕಾಸು. ನಿಮ್ಮದು ಜೀವನ ಹೆಂಗೆ? ಮನೆ ಒಳಗೆ ಮಗ ಕೆಲಸಕ್ಕೆ ಹೋಗ್ತಾರೆ, ಅದ್ರ ಮೇಲೆ ನಡೀತದೆ. ಮಗ ಕೆಲಸ ₹1 ಸಂಪಾದನೆ ಇಲ್ಲ, ಬಿಸಿಲು ಅಂದೆ ಗಾಳಿ ಅಂದೆ ನಿರಂತರವಾಗಿ ನಾನು ಇಷ್ಟು ಕಡೆ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಸುಮಾರು ಸರಿ ನಿಮ್ಮನ್ನು ಮಾತಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ದೇನೆ. ಆದರೆ ನಿಮ್ಮನ್ನು ಇಲ್ಲಿವರೆಗೂ ಯಾರಾದ್ರೂ ಗೊತ್ತಿದ್ದಾರಾ? ಒಂದೆರಡು ಕಡೆ ಸ್ಕೂಲು, ಮ್ಯಾಕ್ಸು, ಬೆಟ್ಟಿದ್ಮೇಲೆ ಇಲ್ಲಿ ಒಂದು 2 ಕಡೆ ಹಂಗೆ ಅದ್ರ ಮೇಲೆ ನಿಮ್ಗೆ ಏನಾದರೂ ಸಹಾಯ ಮಾಡಿದಾರಾ? ಏನಿಲ್ಲ, ಬರೀ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಮಾಡಿದ್ರೆ ನಿಮಗೆ ತೃಪ್ತಿ ಇದೆಯಾ? ಜೀವನ ನಡೀಬೇಕಲ್ಲ. ಜೊತೆಯಲ್ಲಿ ನಾವಿದ್ದೇವೆ. ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಅಂತ ಒಂದು ಸಂಘಟನೆ, ಅದಕ್ಕೆ ನಾವೇ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನಿಮ್ಮ ಕೆಲಸ ಮಾಡಿ ಸರ್ಕಾರದ ಕಡೆಯಿಂದ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಂದಷ್ಟು ಜನ ಸಹಾಯ ಮಾಡೋರು ಇದ್ದಾರೆ. ನಿಮಗೆ ಸಹಾಯ ಮಾಡಿಸುವಂಥ ಕೆಲಸ ನಿಮ್ಮನ್ನು ನಂಬಿದ್ದೀವಿ, ನಿಮ್ಮನ್ನು ಗಮನಿಸಿದ್ದೀವಿ. ನಿಮ್ಮ ಇಷ್ಟೇನ ನಿಮ್ಮ ಕರ್ತವ್ಯನ ನಾವು ಗುರುತಿದ್ದೀವಿ. ನಿಮ್ಮ ಖಂಡಿತವಾಗ್ಲೂ ನಿಮ್ಗೇನೋ ಒಳ್ಳೆ ಕೆಲಸ ನಿಮ್ಗೆ ಏನಾಗಬೇಕು ಹೇಳಿ ಅದನ್ನು ನಾನು ಮಾಡ್ಕೊಳ್ತೀನಿ. ಬನ್ನಿ ನಮ್ಮ ಜೊತೆ ಬನ್ನಿ. ಈಗ ನಿಮ್ಗೊಂದು ಸಣ್ಣ ಸನ್ಮಾನ ಮಾಡಿ ನಿಮ್ಮೊಂದು ಸಣ್ಣ ಸಹಾಯ ಕೂಡ ನಾವು ಮಾಡಬೇಕು ಅಂತಿದ್ದೀವಿ. ಒಂದು ಸಣ್ಣ ಸಹಾಯ ಇದು, ದುಡ್ಡಿಂದ ನಿಮ್ಮನ್ನು ಅಳಿಯೋಕ್ಕಾಗಲ್ಲ. ಆದರೆ ನಿಮ್ಮದು ಜೀವನ ನಡೀಬೇಕು. ನಿಮ್ಮ ಈ ವಯಸ್ಸಲ್ಲಿ ನೀವು ಈ ಕೆಲಸ ಮಾಡ್ತಿದ್ರಲ್ಲ, ಪೊಲೀಸರನ್ನ ಸುಮಾರು ಸಲ ನೀವು ಇಲ್ಲಿ ಟ್ರಾಫಿಕನ್ನು ನಿಯಂತ್ರಣ ಮಾಡುವಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಅಲ್ಲಿ ವಸೂಲಿ ಮಾಡ್ತಿರ್ತಾರೆ, ಈ ಕಡೆ ವಸೂಲಿ ಮಾಡ್ತಿರ್ತಾರೆ. ಆದರೆ ಟ್ರಾಫಿಕ್ನ ಅಳಬೇಡಿ, ನಾವಿದ್ದೀವಿ, ಅಳಬೇಡಿ. ನಿಮ್ಮಂಥವ್ರನ್ನ ನಾವು ಗುರುತಿಸ್ತೀವಿ, ಅಳಬೇಡಿ, ನಾವಿದ್ದೀವಿ, ನಿಮ್ಮ ಜೊತೆ ನಾವಿದ್ದೀವಿ. ಬನ್ನಿ ಬನ್ನಿ. ಸ್ಕೂಲ್ಗೆ ಮಕ್ಕಳು ಕೆಲಸಕ್ಕೆ ಹೋಗೋದು ನೋಡಿ ಸಂತೋಷ ಬಿಡೋದು, ಇದೇನು ಮೇನ್ ಜೀವನ ಅಂತಾರೆ. ಅದಕ್ಕೆ ಬಿಟ್ಟು ತೊಂದರೆ ಇಲ್ಲ. ನಿಮ್ಮಂಥವರು ಕೋಟಿಗೊಬ್ಬರು ಕೋಟಿಗೊಬ್ಬರು ತುಂಬ ಕಷ್ಟಪಡ್ತಾರೆ. ಈಗ ನಿಮಗೆ ಇಲ್ಲೇನಾದರೂ ಇರೋದಕ್ಕೆ ಒಂದು ನೆರವು ಮಾಡ್ಕೊಡ್ಬೇಕಾದ್ರೆ ನೀವು ನೆರವು ಮಾಡ್ಕೊಡ್ತೀವಿ, ಆಯ್ತಾ? ನಾನು ಮಾಡ್ಕೊಂಡ್ಮೇಲೆ ತುಂಬ ಅಂತ ಜನ ಅಲ್ಲ ನಾವು. ನೀವು ನೋಡಿ ಇಲ್ಲಿ ಮನೆಯೆಲ್ಲ ಟ್ರಾಫಿಕ್ ಆಗಿತ್ತು, ಅದನ್ನು ಮಾತಾಡಿ ಒಂದು ರೋಡು ನಾನು ಲೈವ್ ಮಾಡಿದ್ಮೇಲೆ ಬಗೆಹರಿತು, ಆಯ್ತಾ? ಬನ್ನಿ, ನಿಮ್ಮ ಜೊತೆ ನಾವಿದ್ದೀವಿ. ಥ್ಯಾಂಕ್ ಯು.